ಮಾಲೂರು ಬೆಂಗಳೂರು ಸಮೀಪ ಇರೋ ಕಾಂಗ್ರೆಸ್ ಶಾಸಕ ಕೋಮುಲ್ ಅಧ್ಯಕ್ಷ, ಕೋಮುಲ್ ಅಂದರೆ ಕೋಲಾರದ ಮಿಲ್ಕ್ ಫೆಡರೇಷನ್, ನಂಜೇಗೌಡದ್ದು 1.32 ಕೋಟಿ ಮೌಲ್ಯದ ಆಸ್ತಿಯನ್ನು ಇಡಿ ಮುಟ್ಗೋಲು ಹಾಕ್ಕೊಂಡಿದೆಯಂತೆ. ಅಷ್ಟೇನಾ? ಆಯಿತು, ಅದೇನೋ ವ್ಯಾಪಾರದ ಮೇಲೆ ಆರೋಪ ಇತ್ತು, ಅವ್ರ ಮೇಲೆ ದಾಳಿ ಮಾಡಿದ್ರು. ಆ್ಯಸ್ ಎ ಪ್ರಾಸೆಸ್ಸಾಗಿ ಹಾಕ್ಕೊಂಡಿರ್ತಾರೆ 1.3 ಕೋಟಿ. ಓಕೆ, ಇನ್ಯಾವುದೋ ಒಂದು ಕೋಆಪರೇಟಿವ್ ಸೊಸೈಟಿ ಮೇಲೆ ದಾಳಿ ಮಾಡಿದ್ದಾರೆ. ಅದೆಲ್ಲ ಜಾಲಹಳ್ಳಿ, ಆರ್ ಪಿ ಸಿ ಲೇಔಟ್, ವಿಜಯನಗರ ಎಲ್ಲ ಕಡೆ ನಕಲಿ ಖಾತೆ ತೆರೆದು ಕೋಟ್ಯಾಂತರ ರೂಪಾಯಿ ವಂಚಿಸ್ಬಿಟ್ಟಿದ್ದಾರಂತೆ ಅವರು. ಅದೇ ನಮ್ಮ ಸತ್ತೋಗಿರೋರ ಹೆಸರಲ್ಲೆಲ್ಲ MD ಯಾರೋ ಅಕೌಂಟ್ ಎಲ್ಲ ತೆಗೆದೆಲ್ಲ ಮಾಡಿದಾರಂತೆ. ಎಲ್ಲಿ ಚೆನ್ನಾಗಿ ನಡೆಯೋ ಕೋಆಪರೇಟಿವ್ ಸೊಸೈಟೀಸ್ ಚೆನ್ನಾಗೇ ನಡೀತಿವೆ. ಕೆಲವು ಕೋಆಪರೇಟಿವ್ ಸೊಸೈಟಿನ ಕೆಲವು ವ್ಯವಹಾರಕ್ಕೆ ಅಂತಲೇ ಕೆಲವರು ಮಾಡ್ಕೊಂಡಿದ್ದಾರೆ ಅನ್ನೋದು ಎಲ್ಲವನಿಗೂ ಗೊತ್ತು. ಅಷ್ಟೇ, ಚೆನ್ನಾಗಿ ನಡೀತಿರೋರು ಚೆನ್ನಾಗೇ ನಡೆಸ್ತಿದ್ದಾರೆ. ಬ್ಯೂಟಿಫುಲಿ ಲೈಕ್ ಎ ಬ್ಯಾಂಕ್ ಸಿಸ್ಟಮ್ಸ್ ಎಲ್ಲ ನಡೆಸ್ತಿದ್ದಾರೆ. ಎಸ್, ಬಿಹಾರ ವಿಧಾನಸಭೆ ಎಲೆಕ್ಷನ್ಗೂ ಮುನ್ನ ಸಿಎಂ ನಿತೀಶ್ ಕುಮಾರ್ ಕರ್ನಾಟಕ, ತೆಲಂಗಾಣ ಮಾದರಿಯಲ್ಲಿ ಬಿಹಾರದಲ್ಲೂ ಕೂಡ ಉಚಿತ ವಿದ್ಯುತ್ ಯೋಜನೆಯನ್ನು ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 1ರಿಂದ ಜಾರಿಗೆ ಬರುವಂತೆ 125 ಯೂನಿಟ್ವರೆಗೂ ಗೃಹ ಬಳಕೆಗೆ ಉಚಿತ ವಿದ್ಯುತ್ತನ್ನು ನೀಡಲಾಗುವಂತ ಪೋಸ್ಟ್ ಮಾಡಿದರು. ಇದಕ್ಕೆ ಕಾಂಗ್ರೆಸ್ನ ಸಚಿವರುಗಳು ಟೀಕೆ ಮಾಡಿದ್ದಾರೆ. ಮೇಲೆ ನಮ್ಮ ಗ್ಯಾರಂಟಿಗಳನ್ನ ಪ್ರಧಾನಮಂತ್ರಿ ಆದಿಯಾಗಿ ಎಲ್ಲರೂ ಟೀಕೆ ಮಾಡಿದ್ರು. ಅದಾದ ಮೇಲೆ ಮಧ್ಯಪ್ರದೇಶದಲ್ಲಿ ಕೊಟ್ಟರು, ಮಹಾರಾಷ್ಟ್ರಲ್ಲಿ ಕೊಟ್ಟರು, ದೆಹಲಿಯಲ್ಲಿ ಕೊಟ್ಟರು, ಹರಿಯಾಣಲ್ಲಿ ಕೊಟ್ಟರು, ಬೇರೆ ಬೇರೆ ರಾಜ್ಯದಲ್ಲಿ ಕೊಟ್ಟರು, ಈಗ ಬಿಹಾರಲ್ಲೂ ಕೊಟ್ಟಿದ್ದಾರೆ. ಸೊ ಕರ್ನಾಟಕದ ಕಾಂಗ್ರೆಸ್ ಪಕ್ಷ ಯಾವ ಸರ್ಕಾರ ಈ ದೇಶಕ್ಕೆ ಒಂದು ಮಾದರಿ. ಕಾಂಗ್ರೆಸ್ ಮಾಡೆಲ್ನ ಬಿಜೆಪಿ ಅಲ್ಲ, ಇಡೀ ದೇಶದ ಸರ್ಕಾರನೇ ಫಾಲೋ ಮಾಡ್ತಾ ಇದೆ. ನಮ್ದು ಬಂದಾಗ ಗ್ಯಾರಂಟಿ ಪ್ರೋಗ್ರಾಮ್ ಮಾಡಿದಾಗ ಯಾರು ಟೀಕೆ ಮಾಡಿದ್ದು, ಇನ್ಕ್ಲೂಡಿಂಗ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ದು ಆಗೋದಿಲ್ಲ ಅದು. ಈಗ ಮಹಾರಾಷ್ಟ್ರದಲ್ಲಿ ಮಾಡ್ತಾರೆ, ಎಲ್ಲೆಲ್ಲಿ ಎಲೆಕ್ಷನ್ ಬರ್ತದೆ, ಎಲೆಕ್ಷನ್ ಬರುವಲ್ಲಿ ಮಾಡ್ತಾರೆ ಅವರು. ಜನಪರವಾಗಿರೋ ಕಾರ್ಯಕ್ರಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಬಟ್ ನಾವು ಕೊಟ್ಟಾಗ ಯಾಕೆ ಟೀಕೆ ಮಾಡಿದಾರ? ಮೋದಿಯವರು, ಬಿಜೆಪಿ ಪಕ್ಷದವರು ಅವ್ರು ಹೇಳೋದನ್ನ ಯಾವತ್ತೂ ನಡ್ಕೊಂಡಿಲ್ಲ. ಟೀಕೆನ ಜನತಾದಳ ಬಿಜೆಪಿ 88 kg ಇದ್ದವರು ಈಗ 72 kg ಬಂದಿದ್ದಾರೆ. ಅಂದ್ರೆ 16 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾರೆ. ಮೊದಲ ದಪ್ಪ ಬಾಳದಿ, ಎಷ್ಟು ಮೇಯ್ ಬಿಟ್ಟಿದಿ, ಎಷ್ಟು ದಪ್ಪದಿ ಅಂತೇಳಿ ನನ್ಗೆ ಹಾಸ್ ಮಾಡ್ತಿದ್ದು. ಈಗಿಲ್ಲ, ಈ ಸಲ ಬಾಳ ಸಣ್ಣ ಹುಡುಗಿಗೆ ಕಾಣತ್ತೆ ನನಗೆ ಜನರು ಅಂತ. ಇದಕ್ಕೆ ಯಾವ ಸೈಡ್ ಎಫೆಕ್ಟ್ ಇಲ್ಲ. ನನ್ನ ಜೀನಿ ಸ್ಲಿಮ್ ತೊಗೊಂಡು ಫುಲ್ ಖುಷಿ ಇದನ್ನೀಗ. ರಾಜಕೀಯವಾಗಿ ನೀವು ಏನಾದರೂ ಮಾಡ್ಕೊಳ್ಳಿ, ಎಕನಾಮಿಕಲಿ ಇಟ್ ಇಸ್ ನಾಟ್ ಕರೆಕ್ಟ್. ಅಲ್ಲಿ ಮಾಡಿದ್ರು ಅಷ್ಟೇ, ಇಲ್ಲಿ ಮಾಡಿದ್ರು ಅಷ್ಟೇ, ಅದಕ್ಕೇನು ವ್ಯತ್ಯಾಸ ಇಲ್ಲ. BJPನವ್ರು ಇದಕ್ಕೆ ಉತ್ತರ ಕೊಟ್ಕೋಬೇಕು. ಇಲ್ಲಿ ತಕಪಕ್ಕ ಅಂತ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಜನರನ್ನು ಸೋಮಾರಿ ಮಾಡ್ತಿದ್ದಾರೆ. ಹಾಂ, ಈಗ ಹೇಳಿ, ಕರೆಕ್ಟ್, ಅವ್ರು ಕೇಳ್ತಿರೋದು ಸರಿ ಇದೆ, ಕಾಂಗ್ರೆಸ್ನವರು ತಪ್ಪೇನಿಲ್ಲ ಅದರಲ್ಲಿ. ಬಟ್ ಎಕನಾಮಿಕಲಿ ಇಟ್ಸ್ ಎ ಹಾರಿಬಲ್ ಥಿಂಗ್. ಉದ್ದೇಶಿತ ಯಾವುದೇ ಜನಪರ ಕಾರ್ಯಕ್ರಮಗಳು ಆ ಉದ್ದೇಶಿತ ತೀರಾ ಅತ್ಯವಶ್ಯವಾದ ಆ ಸಮುದಾಯದ ಭಾಗಗಳಿಗೆ ಮಾತ್ರ ಹೋಗಬೇಕು. ಜನರಲ್ ಪ್ರಿನ್ಸಿಪಲ್ಸಲ್ಲಿ ಹೋಗಬಾರ್ದು. ಇನ್ ಬ್ಯಾಡ್ ಎಕನಾಮಿಕ್ಸ್, ಫಾರ್ ಎಕ್ಸಾಂಪಲ್ ನಿಮ್ಮ ಬಸ್ಸು, ಫಾರ್ ಎಕ್ಸಾಂಪಲ್ ಈಗ ನಿಮ್ಮದು ಪವರು ಹೋಗಬಾರ್ದು ಅದು. ಎಸ್, ಇನ್ನು ಸ್ಮಾರ್ಟ್ ಮೀಟರ್ ಗಲಾಟೆ ಆರೋಪ ಮಾಡ್ತೀವಿ BJPಯವರು. ಅಶ್ವಥ್ ನಾರಾಯಣ ಎಲ್ಲ ಗಲಾಟೆ ಮಾಡಿದರು, ಡ್ಯಾಶ್ ಲೋಕಾಯುಕ್ತಕ್ಕೆ ದೂರು ಕೊಟ್ಟರು. ಯಾಕೆ FIR ಹಾಕಲಿಲ್ಲ, ಅವ್ರನ್ನೇ ಕೇಳಲಿ ಅಂತ ಜಾರ್ಜು. ಕೇಳ್ಬೋದು ಲೋಕಾಯುಕ್ತನ, ನೀವು ಯಾಕೆ FIR ಹಾಕಿಲ್ಲ ಅಂತ ಕೇಳ್ಬೋದು, ಕಾಗದ ಬರೆದು, ತಪ್ಪೇನಿದೆ, ಕೇಳ್ಬೋದು. BJPಯವರು ಆ್ಯಕ್ಚುಲಿ ಕೇಳಬೇಕು. ಯಾಕೆ ಅದನ್ನು ಯಾವುದೇ ರೀತಿಯ ಒಂದು ಇತ್ಯರ್ಥಕ್ಕೆ ಒಳಪಡಿಸಲಿಲ್ಲ ಲೋಕಾಯುಕ್ತರು? ಸುಮ್ಮನೆ ಕೆಳಗಾಕೊಂಡು ಕೂರಕ್ಕಾಗಲ್ವೇ ಲೋಕಾಯುಕ್ತರು? ಏನಾದ್ರು ಒಂದು ಮಾಡಬೇಕಲ್ಲ, ಕಿತ್ತು ಬಿಸಾಕ್ಬೇಕು. ತಡ ವೇಸ್ಟ್ ಇದೆ, ಯಾವುದು ಖಾಲಿ ಪೇಪರ್ ತೊಗೊಂಡ್ಬಿಡ್ಕೊಂಬಂದು ಯಾವುದೂ ಆಗಿಲ್ಲ, ಏನೋ ಮಾಡಬೇಕಲ್ಲ ಅವರು. ಯಾಕೆ ಮಾಡಿಲ್ಲ ಅಂತ ಕೇಳಬೇಕು ಲೋಕಾಯುಕ್ತರಿಗೆ. ಯಾರು ಒಂದು ಕಾಗದ ಬರ್ತು ಕೇಳ್ಬೋದು, ಒಂದು ದೂರಿನ ರೂಪದಲ್ಲಿ, ಮನವಿ ರೂಪದಲ್ಲಿ ಕೊಡ್ಬೋದಪ್ಪ ಅಲ್ವಾ? ಸರಿ, ಇದಲ್ಲದೆ ಈಗ ಜನಪ್ರತಿನಿಧಿಗಳ ಕೋರ್ಟ್ಗೆ ಹೋಗಿದ್ದಾರೆ ನೋಡಿ. DK ರವಿ ಗಣಪತಿ ಕೇಸಲ್ಲಿ ನನಗೆ ಮಾನಹಾನಿ ಮಾಡಿದ್ರು, ಈಗಲೂ ಮಾಡ್ತಿದ್ದಾರೆ. ನಾನು ಮಾನನಷ್ಟ ಕೇಸ್ ಹಾಕೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಜಾರ್ಜ್. ನಿಮ್ಗೆ ಹಾಕೋದನ್ನು ಯಾವನು ತಡೆಯೋಕ್ಕಾಗಲ್ಲ, ನೀವು ಹಾಕಿ, ನೀವು ಹಾಕಿ. ನಾನು ಈಗಲೂ ಹೇಳ್ತೀನಿ, ಈ ಪ್ರಕರಣದಲ್ಲಿ ಅದು ಮೀಟ್ರ್ ಸಮಸ್ಯೆ ಅಲ್ಲ, ಮೀಟರ್ನ ರೇಟ್ ಸಮಸ್ಯೆ. ಅದೇನಾದ್ರು ಸೆಟಲ್ ಡೌನ್ ಆಗಿಬಿಟ್ರೆ ನನ್ನ ಪ್ರಕಾರ ಇದು ಇಶ್ಯೂನೇ ಆಗಲ್ಲ. ಇನ್ನು ಮಾನನಷ್ಟ ಮೊಕದ್ದಮೆ ಮೇಲೆ ನಿಮಗೆ ಬಿಟ್ಟಿದ್ದು, ಅದು ತಾವು ತೀರ್ಮಾನ ತಗೋಬೋದು. ಎಸ್, ಉದ್ಯಮಿಗಳಿಗೆ ನೆರೆಯ ಆಂಧ್ರ ಆಫರ್ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಏನು ಹೇಳಿದ್ದಾರೆ ನೋಡೋಣ ಇರಿ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಫಸ್ಟ್ ಅಸೆಂಬ್ಲಿಲಿ ರೇಸ್ ಮಾಡಿದ್ರು. ಅವರೇ ಗಲಾಟೆ ಮಾಡಿ ಸ್ಪೀಕರ್ಗೆ ಮಾಡಿ ನನಗೆ ಆನ್ಸರ್ ಮಾಡಲಿಕ್ಕೆ ಅವಕಾಶ ಸ್ಪೀಕರ್ ಕೊಡಲಿಲ್ಲ. ಅದಾದಮೇಲೆ ಏನಾಗಿದೆ, ಲೋಕಾಯುಕ್ತಕ್ಕೆ ಹೋಗಿದ್ದಾರೆ. ಆ ಲೋಕಾಯುಕ್ತಕ್ಕೆ ಫೈಲ್ ಮಾಡೋದು ಯಾಕೆಂದರೆ ಅವರು ಲೋಕಾಯುಕ್ತನೇ ಕೇಳಬೇಕು ಅಂತ ನಾನು ಹೇಳಲಿಕ್ಕೆ ಆಗ್ತದ?
ಅವ್ರು ಹೋಗಿ ಕೇಳಿ ಯಾಕೆ ಆಗಿದ್ದು ದುಡ್ಡು ನನ್ನ ಕೇಳ್ತೀರಾ? ಇವರು ಯಾವ ಕೋರ್ಟ್ ಮೇಲೆ ನಂಬಿಕೆ ಇದೆ? DK ರವಿ ಕೇಸಲ್ಲಿ ಮಾಡಿದ್ರು, ಗಣಪತಿ ಕೇಸಲ್ಲಿ ಮಾಡಿದ್ರು, ಬೇರೆ ಬೇರೆ ಕೇಸ್ಗಳಲ್ಲಿ ಸಾಕಷ್ಟು ಮಾಡಿದೆ. ನನಗೆ ತೊಂದರೆ, ನನಗೆ ಮಾನ ನಷ್ಟ ಆದರೆ ಮೊಕದ್ದಮೆ ಮಾಡಬೇಕೋ ಬೇಡ ನಾನು ತೀರ್ಮಾನ ಮಾಡ್ತೀನಿ. ಹಾಗೆ ಮಾಡಿ. ನನ್ನ ಪ್ರಕಾರ ಇದು ಮಾನ ನಷ್ಟ ಇದೆಲ್ಲದನ್ನು ದಾಟದ್ದು. ಇದರಲ್ಲಿ ಒನ್ ಥಿಂಗ್ ಹ್ಯಾಸ್ ಟು ಬಿ ಕ್ಲಿಯರ್ ಆಗಬೇಕು. ಜನರಿಗೆ ಸಮಸ್ಯೆ ಆಗ್ತಾ ಇರೋದು. ಎಸ್. ಉದ್ಯಮಿಗಳಿಗೆ ನೆರೆಯ ಆಂಧ್ರ ಆಫರ್ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ ಬಿಜೆಪಿ ನಡುವೆ ಏರೋಸ್ಪೇಸ್ ಜಟಾಪಟಿ ಶುರುವಾಯಿತು. ಉತ್ತರ ಕರ್ನಾಟಕಕ್ಕೆ ಏರೋಸ್ಪೇಸ್ ಇಂಡಸ್ಟ್ರಿ ಕೊಡಬೇಕು ಅಂತ ಆಗ್ರಹಿಸಿ ಶಾಸಕ ಅರವಿಂದ್ ಬೆಲ್ಲತ್ ಸರ್ಕಾರಕ್ಕೊಂದು ಪತ್ರ ಬರೆದರು. ಸಚಿವ ಸಂತೋಷ್ ಲಾಡ್ ಕೈಗಾರಿಕೆಗಳಿಗೆ ಆಫರ್ ಕೊಟ್ಟ ಆಂಧ್ರ ಪ್ರದೇಶದ ವಿರುದ್ಧ ಕಿಡಿಕಾರಿದ್ದಾರೆ. ಇಂಡಸ್ಟ್ರಿಯನ್ನ ಹುಬ್ಬಳ್ಳಿಯಿಂದ ಬೆಳಗಾಂ ತನಕ ಏನ್ ಭಾಗ ಐತಿ ಆ ಭಾಗಕ್ಕೆ ನೀವು ತೆಗೆದುಕೊಂಡು ಬನ್ನಿ. ಈ ಏರೋಸ್ಪೇಸ್ ಇಂಡಸ್ಟ್ರಿಯನ್ನ ಉತ್ತರ ಕರ್ನಾಟಕ ಭಾಗಕ್ಕೆ ಕೊಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಆಗ್ರಹ ಮಾಡ್ತೀನಿ. ಯಾವುದೇ ಕಾರಣಕ್ಕಾಗಿ ಬೇರೆ ರಾಜ್ಯಕ್ಕೆ ಹೋಗದಂಗ ನೋಡುವಂತ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಮುಖ್ಯಮಂತ್ರಿ ಅವರಿಗೆ ನಮ್ಮ ಸರ್ಕಾರದ ಮೇಲೆ ರೈತರ ಹೋರಾಟ ಇತ್ತು, ಒತ್ತಡ ಇತ್ತು. ಸೊ ನಾವು ಈ ಲ್ಯಾಂಡ್ ನ ಪ್ರಕರಣ ಬಿಟ್ಟಿದ್ರು ಕೂಡ, ಆ ನೋಟಿಫಿಕೇಶನ್ ಮಾಡಿದ್ವಿ, ಅಕ್ವಿಸಿಷನ್ ನಾವು ಬಿಟ್ಟಿದ್ರು ಕೂಡ ಬೇರೆ ರೀತಿಯಾದಂಥ ಲ್ಯಾಂಡ್ ನಾವು ಕೊಡಿಸ್ತೀವಿ. ಅದಕ್ಕೆ ಸರ್ಕಾರಕ್ಕೆ ಕೇಪಬಿಲಿಟಿ ಇದೆ. ನಾರಾ ಲೋಕೇಶ್ ರೆಡ್ಡಿ ಅವರು ಏನೋ ಆಕಸ್ಮಿಕವಾಗಿ ಇಷ್ಟು ದಿವಸ ಎಲ್ಲ ಸುಮ್ಮನೆ ಬಿಡೋದು, ಬಟ್ ಇಷ್ಟು ದಿವಸ ಬೇಕಾಗಿತ್ತ ಲ್ಯಾಂಡ್ ಕೊಡೋಕೆ ಅವರಿಗೆ? ಇಲ್ಲ, ಅವ್ರು ಏನಕ್ಕೆ ಆಫರ್ ಮಾಡಿರಲಿಲ್ಲ ಅಂದರೆ ನಿಮ್ಮ ಹತ್ರ ಇತ್ತು. ಈ ನಿಮ್ಮಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ ಆಫರ್ ಆಗ್ತಿದ್ದಾರೆ. ನಂಬರ್ 1. ನಂಬರ್ 2, ನೀವು ಯಾಕೆ ಅವ್ರನ್ನ ಬೈಕೊಂಡು ಓಡಾಡ್ತಿದ್ದೀರಿ ನನಗೆ ಅರ್ಥ ಆಗ್ತಿಲ್ಲ. ಬೇಗ ಜಾಗ ನೋಡಿದ್ರೆ ಸಾಕು. ಅರೇ ಒಳ್ಳೆ ಕತೆ ಐತಲ್ಲ. ಅವ್ರು ಏನು ಮಾಡಬೇಕಾಗಿತ್ತು ನಿಮ್ಮ ಪ್ರಕಾರ? ಯಾರು ಬರಬೇಡಿಪ್ಪ ಇಲ್ಲಿ ನಮ್ಮ ರಾಜ್ಯಕ್ಕೆ, ನೀವು ಪಾಪ ಅಲ್ಲಿ ಕರ್ನಾಟಕದವ್ರು ಪಾಪ ಅವ್ರು ಏನೋ ಪ್ರಾಬ್ಲಮ್ ಆಗಿದೆ ಅಷ್ಟೇ, ಅಲ್ಲೋಗಿ ಸೆಟ್ಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ರಾ? ಹೇಳ್ಬೇಕಾರ ಈಗ ಅದೇ ಪರಿಸ್ಥಿತಿ. ಯಾಕೆ ತಲೆ ಕೆಡಿಸ್ಕೊತಾ ಇದ್ರಿ? ನಿಮಗೀಗ ಇರಬೇಕಾದಂಥ ಜವಾಬ್ದಾರಿ ಇಷ್ಟೇ. ಬಾಯಿ ಮುಚ್ಕೊಂಡು ಮಾಡೋದಿದ್ರೆ ಮಾಡಿ, ಇದ್ರೆ ಖಾಲಿ ಮಾಡಿ. ನಿಮ್ಮ ಹತ್ರ ಲ್ಯಾಂಡ್ ಇದೆಯಾ? ಆಲ್ಟರ್ನೇಟು ಕೊಡಿ, ತೋರಿಸಿ ಅದು ಎಲ್ಲಿದೆ ಅಂತ ಅನೌನ್ಸ್ ಮಾಡಿ ನೋಡ್ತೀನಿ ನಾಳೆ ಬೆಳಗ್ಗೆ. ಎಲ್ಲಿದೆ ಲ್ಯಾಂಡ್ ನಿಮ್ಮ ಹತ್ರ? ಅರವಿಂದ್ ಬೆಲ್ಲತ್ ಬಿಡಿ, ಹುಬ್ಬಳ್ಳಿಯಿಂದ ಬೆಳಗಾಂಗೆ ಅಲ್ಲಿ ಕೊಟ್ಬಿಡಿ ಇಲ್ಲಿ ಕೊಟ್ಬಿಡಿ ಅಂತ ಎಕೋಸಿಸ್ಟಮಲ್ಲಿ ಇದೆಯಂತ. ಅದಕ್ಕೆ ಬೇಕಾಗಿದ್ದಿದ್ದು ಇದ್ರೂ ಕೊಡಿ. ಅವ್ರು ಹೋಗೋರು ರೆಡಿ ಇದ್ದಾರೆ, ಏರೋಸ್ಪೇಸಲ್ಲಿ ಮಾಡ್ತೀವಿ ಅಂದರೆ ಯಾಕೆ ಬೇಡ ಅನ್ಬೇಕು? ಜಾಗ ಇದೆಯಾ ಅನ್ನೋದು ಮಾಡಲಿ. ಜಾಗ ಇರುತ್ತೆ, ಕೆಲವ್ರಲ್ಲಿ ಹೋಗಬೇಕು. ಅದು ಬೆಲ್ಲದ್ದು ಗೊತ್ತಿಲ್ವಂತ ಹೋಗ್ಬೇಕಲ್ಲ ಅವರು. ನಾನಿಲ್ಲಿ ಗುಲ್ಬರ್ಗಾನಲ್ಲಿ ನಿಮಗೆ 100 ಎಕರೆ ಕೊಡ್ತಾ ಇದ್ದೀನಿ ಬಾ ಅಂತಾನೆ ಬರಬೇಕಲ್ಲ, ಬರಬೇಡವಾ? ಹಾಗಾಗಿ ರಾಜ್ಯ ಸರ್ಕಾರ ಈಗ ಮಾಡಬೇಕಾಗಿರೋದು ಆಲ್ಟರ್ನೇಟ್ ಲ್ಯಾಂಡ್ ಇದ್ದರೆ ಕೊಡಿ, ಟಕಾರ್ ಅಂತ ಇದ್ದರೆ ತೋರಿಸಿ ಅದು ಎಲ್ಲಿದೆ. ಹಾಂ, ಅದು ಬಿಟ್ಬಿಟ್ಟು ಅವ್ನು ಯಾಕೆ ಆಹ್ವಾನ ಕೊಡಬೇಕು, ಇವ್ನು ಯಾಕೆ ಆಹ್ವಾನ ಕೊಡಬೇಕು ಅಂತ ಇದೊಳ್ಳೆ ಮೈ ಪರ್ಚ್ಕೊಳ್ಳೋ ವ್ಯವಹಾರ ಆಯ್ತಲ್ಲ ನಿಮ್ಮದು. ಹಾಂ, ಕೆಲ ದಿನದಿಂದ ಬೇಕ್ರಿ, ಕಾಫಿ, ಟೀ ಶಾಪು, ದಿನಸಿ ಅಂಗಡಿಗೆಲ್ಲ ಹೋದರೆ UPI ಬೇಡ ಕ್ಯಾಶ್ ಕೊಡಿ ಸರ್ ಅಂತಿದ್ದಾರಂತೆ. ಒಳ್ಳೇದು, ಹಂಗೆ ಮಾಡಿ. ನಮಗೆ ಬೇಡ ಇದ್ದು ಸವಾಸ ಬೇಡ ಅಂತ ಕೆಲವರು. ಲಕ್ಷ ಲಕ್ಷ ಟ್ಯಾಕ್ಸ್ ಕಟ್ಟಿ ಅಂತ ವಾಣಿಜ್ಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಬಿಟ್ಟಿದೆ. ಆ ತನಕ ನಾವು ಎಲ್ಲಿಂದ ಕಟ್ಟೋಣ, ನಾವು ಬಡಿಯೋರು ಡ್ಯಾಶು ಅಂತ ಹೊಡಿತಾ ಇದ್ದಾರೆ ಇವರು ಕೂತ್ಕೊಂಡು. ರೈ ಕೇಳಿಸ್ಕೊಳ್ಳೋಕೆ ಜನ ಇದ್ದಾರೆ ಅಂತ ನೀವು ಬಿಡ್ತಾ ಇದ್ದೀರಿ, ಯಾರು ಅಂಗಡಿಯವರು. ಈಗ ಬಂದಿರೋದು ಶಾಕು ನಿಮಗೆಲ್ಲ, ಇಷ್ಟು ದಿನ ಇಲ್ಲದೆ ಇರೋದನ್ನು. ಬಟ್ ಮುಂದಕ್ಕೆ ಅದನ್ನು ನೀವು ಫಾಲೋ ಮಾಡೋದ್ರಲ್ಲಿ ಏನು ಶಾಕ್ ಇದೆಯಪ್ಪ? ಅದು ನಿಯಮನೇ ಇದೆ ಅಲ್ರಿ, ವಸೂಲಿ ಮಾಡಿ ಕೊಡೋದು ನೀವು. ಅದು ನೀವೇನು ಕೈಯಿಂದ ಕೊಡ್ತೀರಾ? ಒಳ್ಳೆ ಕತೆ ಆಯ್ತು ಇವ್ರದ್ದು ನನಗೆ. ಹೌದು, ಜನರಿಂದ ವಸೂಲಿ ಮಾಡಿ ಕೊಡೋದಷ್ಟೇ. ನೀವೇನು ಕೈಯಿಂದ ಕೊಡ್ತೀರಿ? ಮುಂದಕ್ಕೆ ನಾನು ಹೇಳ್ತಿರೋದು. ಅದಕ್ಕೆ ರಾಜ್ಯ ಸರ್ಕಾರ ಇಲ್ಲಿಯವರೆಗಿರೋದನ್ನು ಯಾವುದಾದ್ರೂ ಮನ್ನಾನಲ್ಲಿ ಅವ್ರಿಗೆ ಮನ್ನಾ ಮಾಡಿಸಿ ಎನ್ಕರೇಜ್ ಮಾಡಿ. ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಕೂತ್ಕೊಂಡು ಒಳ್ಳೆ ಕುರ್ಚಿನಲ್ಲಿ ಹಿಂಗೆ ಆಟ ಆಡ್ಕೊಂಡು ಡ್ರಾಮಾ ಮಾಡಬೇಡಿ ಇಲ್ಲಿ ಆಫೀಸರ್ಸು. ಫೈಂಡ್ ಔಟ್ ದಟ್ ಮೆಥಡ್, ಅದರ್ವೈಸ್ ಯು ಆರ್ ಡಿಸ್ಕರೇಜಿಂಗ್ ದಿ UPI ಪೇಮೆಂಟ್ಸನ್ನ. ಪೀಪಲ್ ಆರ್ ಮೂವಿಂಗ್ ಬ್ಯಾಕ್ ಟು ಕ್ಯಾಶ್ ಸಿಸ್ಟಮ್ಸ್ಗೆ ಹೋಗ್ತಾರಾಗ. 1% ಆಗಲಿ 0.5% ಆಗಲಿ ಅದು ಡಿಸ್ಕರೇಜ್ ಮಾಡಬಾರ್ದು ಆ ಸಿಸ್ಟಮನ್ನು. ಮತ್ತು ಎರಡನೇದು, ವ್ಯಾಪಾರಿಗಳಿಗೆ ಕನ್ವಿನ್ಸ್ ಮಾಡಬೇಕಾಗಿರೋದು ನೀವು ಕಟ್ಟಲ್ಲ, ಗ್ರಾಹಕರಿಂದ ನೀವು ವಸೂಲಿ ಮಾಡಬೇಕದನ್ನು ಗ್ರಾಹಕರಿಂದ. 5%, ಎಷ್ಟು 7%, 10%, ವಾಟ್ ಎವರ್ ದಿ ಪರ್ಸೆಂಟೇಜ್. ನಂಬರ್ 2, ಈ ಬೇಕರಿ ಮತ್ತು ಆಹಾರ ಪದಾರ್ಥಗಳ ಸ್ಲ್ಯಾಬು ಇಳಿಸಿ ಅಂತ ರಾಜ್ಯ ಸರ್ಕಾರ ಫೈಟ್ ಮಾಡಬೇಕಾಗಿರೋದು. ಅದಕ್ಕೆ ಎಲ್ಲಾದ್ರಲ್ಲೂ ಬಡವರ ಬಗ್ಗೆ ಮಾತಾಡೋರು ರಾಜ್ಯ ಸರ್ಕಾರ. ಅದಕ್ಕೆ ಇದು ಬೇಡ, ತಿನ್ನೋ ಬ್ರೆಡ್ಗೂ ತಿನ್ನೋ ಬಿಸ್ಕೆಟ್ಗೂ ಬೇಕರಿ ಪ್ರಾಡಕ್ಟ್ಸ್ಗೂ ಹಾಕ್ತಾಯಿದ್ರಿ, ಅದಾಗಿ ಇಳಿಸ್ಬಿಡಿ. ಇದು ರಾಜ್ಯ ಸರ್ಕಾರದ ಅಧಿಕಾರಿಗಳ ಕಿತಾಪತಿ ಇದು. ಹಾಂ, ಅವರೇ ಸರಿ ಮಾಡಬೇಕು. 40 ಲಕ್ಷಕ್ಕಿಂತ ಹೆಚ್ಚಾದರೆ ನೋಂದಣಿ ಮಾಡ್ಕೊಂಡು ಕಟ್ಟಬೇಕು ಅಂತಂದರೆ ಎಲ್ಲವನಿಗೂ ಗೊತ್ತು ಕಾನೂನದಿದೆ ಅಂತ. ಪಾಪ ಅವ್ರಿಗೂ ಗೊತ್ತಿರಲಿಲ್ಲ. ಐತಿಗೆ ಅದನ್ನು ಸರಿ ಮಾಡಿ. ಒಂದು. ಎರಡನೇದು, ನೀವು ಅಂಗಡಿಯವರು ಅಷ್ಟೇ,
ನೀವು ಯಾಕೆ ಅದನ್ನು ಝೀರೋ ಮಾಡ್ತಾ ಇದ್ದೀರಪ್ಪ? ಅಪ್ ಟು 40 lakhs ಇಲ್ಲ ಅಂದಮೇಲೆ ಲೆಕ್ಕ ಹಾಕ್ಕೊಳ್ರಿ. ಒಂದು ಕಡೆ 35 ಲಕ್ಷ ಆಗೋವರೆಗೂ ಹಾಕಿಸ್ರಿ ಹೇಳ್ತೀನಿ UPIಯಲ್ಲೇ. ಸಮಸ್ಯೆನೇ ಇಲ್ಲ, ಅಷ್ಟೊಂದು ಆದಾಯ ಏನು ವರ್ಷಕ್ಕಲ್ಲ. ಮೇಗಿದ್ದೀನಿ ಕ್ಯಾಶಲ್ಲಿ ತಗೊಳ್ರಿ. ಹಂಗಾರೆ ಅವರು ಚಾಪೆ ನೀವು ರಂಗೋಲಿಗೆ ಹೋಗ್ರಿ ಹೇಳ್ತೀನಿ, ದಾರಿಗೆ ಬರ್ತಾರೆ. ಅಷ್ಟೇ. ಡೋಂಟ್ ಎನ್ಕರೇಜ್ ಪೀಪಲ್ ಟು ಅವಾಯ್ಡ್ ಟ್ಯಾಕ್ಸಸ್ಸನ್ನು. ನಿಮ್ಮ ಕ್ರಮಗಳು ಮತ್ತು ನಿರ್ಧಾರಗಳಿಂದ ಅಧಿಕಾರ ಇದೆ ಅಂತ ಚಲಾಯಿಸಕ್ಕೆ ಹೋದ್ರೆ ಜನ ಕೆಳಕ್ಕೆ ಹೋಗ್ತಾರೆ. ಹಂಗೆ ಮಾಡಬೇಕು. ಇಲ್ಲಿಯವರೆಗೆ ಅವ್ರಿಗೆ ಏನೇನಾಗಿದೆ ಪಾಪ ಅದನ್ನೇನಾದ್ರು ಒಂದು ಮನ್ನಾ ಸ್ಕೀಮಲ್ಲಿ ಏನಾದ್ರು ಒಂದು ಮಾಡಿಕೊಟ್ಬಿಟ್ಟು ಒಂದು ರಿಲೀಫ್ ಇಲ್ಲಿಂದ ಮುಂದಕ್ಕೆ ಹೀಗೆ ಮಾಡಬೇಡ್ರಪ್ಪ, ಇದು ಹೀಗೆ ವಸೂಲಿ, ಇದು ನೀವು ಜನರಿಂದ ಹೀಗೆ ಮಾಡಿ ನಮ್ಗೆ ಹಿಂಗೆ ಕೊಡಬೇಕಾಗಿರೋದು, ನೀವು ಕೊಡೋದಲ್ಲ ಇದು ಅನ್ನೋದನ್ನು ಅವ್ರಿಗೆ ವಿವರಿಸಬೇಕು. ಅದು ಬಿಡ್ಬಿಟ್ಟು ಬರೆಯೋ ನೋಟೀಸು ಅಂತ ನೋಟೀಸ್ ಬರೆದಷ್ಟು ಖುಷಿ. ಯಾಕೆ ಅವರೆಲ್ಲ ಬರಬೇಕಲ್ಲ, ಅವರೆಲ್ಲ ಬರಬೇಕು, ಖುಷಿ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮತ್ತೆ ಮಳೆ ಜೋರಾಗಿದೆ. ಕಾರವಾರದಲ್ಲಿ, ಅಲ್ಲಿ ಹಲವಾರು ಪ್ರದೇಶಗಳಿಗೆಲ್ಲ ನೀರು ನುಗ್ಗಿಬಿಟ್ಟಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಭೂಕುಸಿತ ಆಗ್ತಾ ಇರೋ ವರದಿಗಳು ಬರ್ತಾ ಇದೆ. ಮಂಗಳೂರಿನಲ್ಲೂ ಅದೇ ಪರಿಸ್ಥಿತಿ ಇದ್ದಂಗೆ ಇದೆ. ಈ ಎಚ್ಚರಿಕೆಯನ್ನು ಕೊಟ್ಟಿತ್ತು ಹವಾಮಾನ ಇಲಾಖೆ. ಅಲ್ಲೆಲ್ಲ ಭೂಕುಸಿತ ಆಗಿ ಒಂದು 16 ಬೈಕು, ಕಾರು ಎಲ್ಲ ಸಿಕ್ಕಾಪಟ್ಟೆ ಜಖಮಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ಹಲವಾರು ನದಿಗಳು, ಸ್ವರ್ಣ, ಪಾಪನಾಶಿನಿ, ಶಾಂಭವಿ ಎಲ್ಲ ನದಿಗಳು ತುಂಬಿ ಹರಿತಾ ಇವೆ. ಒಂದು 20 ಜನನ ಪಾದಬೆಟ್ಟು ಪರಿಸರದಿಂದ ಎತ್ತರದ ಪ್ರದೇಶಕ್ಕೆ ಶಿಫ್ಟ್ ಮಾಡಿದ್ದಾರಂತೆ. ಅಲ್ಲಿ ಕಾಮಿನಿ ಹೊಳೆ ತುಂಬಿ ಹರಿತಾ ಇದೆ ಪಡುಬಿದ್ರೆ. ಕಾಪು ತಹಸೀಲ್ದಾರ್ ನೇತೃತ್ವದಲ್ಲಿ ಯಾರು ಪ್ರತಿಭಾ ಅಂತ ಎಲ್ಲ ಅವರು ಎಲ್ಲ ಏನು ಬೋಟ್ ಮೂಲಕ ಕಾರ್ಯಾಚರಣೆ ಸ್ಥಳಾಂತರ ಹೋಗಿ ಮಾಡ್ತಾ ಇದ್ದಾರೆ. ವೆರಿ ಗುಡ್, ಮಾಡಲಿ ಮೇಡಮು, ಬೇಡ ಅಂದವ್ರು ಯಾರು, ಹೋಗೋವರೇ ಕಡಿಮೆ ಈ ಕಾಲದಲ್ಲಿ. ಹೌದು. ಸರಿ, ಮುನ್ನೆಚ್ಚರಿಕಾ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ಅಲ್ಲಿ ಶಾಲೆಗಳಿಗೆ ರಜೆಯನ್ನು ಕೊಟ್ಟಿದ್ದಾರೆ. ಎಸ್. ಜಲಪಾತ ವೀಕ್ಷಣೆಗೆ ತೆರಳಿದ ಪ್ರವಾಸಿಗರು ದಿಢೀರ್ ಪ್ರವಾಹ ಹೆಚ್ಚಾಗಿದ್ದರಿಂದ ಪರದಾಡ್ಬಿಟ್ರು. ಯಲ್ಲಾಪುರ ತಾಲೂಕಿನ ಅರೆಬೈಲ್ ಘಟ್ಟ ಭಾಗದ ಅರೆಬೈಲ್ ಫಾಲ್ಸ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಜಲಪಾತ ವೀಕ್ಷಣೆಗೆ ಅಂತ ಹುಬ್ಬಳ್ಳಿಯ ಮೆಡಿಕಲ್ ಕಾಲೇಜಿನ 5 ವಿದ್ಯಾರ್ಥಿಗಳು ಹೋಗಿದ್ದಾರೆ. ನೀರಿನ ಹರಿವು ಹೆಚ್ಚಾಗಿದೆ, 3 ಸಿಕ್ಕಾಕೊಂಡ್ಬಿಟ್ರು. ನೀರಿನ ಪ್ರಮಾಣ ಇಳಿಕೆ ಆದ ನಂತರದಲ್ಲಿ ಅವರನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ರಕ್ಷಣೆ ಮಾಡಿದ್ರು. ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ಕಳಸಗೊಂಡ ಬಳಿ ಶಾಲಾ ಬಸ್ ಚಾಲಕ ಹೃದಯಾಘಾತಕ್ಕೆ ಒಳಗಾದ್ರು. ಅದು ಕೂಡ ಬಸ್ನ ಓಡಿಸ್ತಾ ಇರೋ ಹಂತದಲ್ಲೇ. ಅದು ಅವ್ರಿಗೆ ಗೊತ್ತಾಗ್ತಿದ್ದ ಹಾಗೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ರು. ಮಕ್ಕಳನ್ನೆಲ್ಲ ಸೇಫ್ ಮಾಡಿದ್ರು. ಮಕ್ಕಳು ಕೂಗಾಡಿ ಸ್ಥಳೀಯರ ನೆರವನ್ನು ಪಡ್ಕೊಂಡು ಆಸ್ಪತ್ರೆಗೆ ಕಳಿಸೋಕೆ ಪ್ರಯತ್ನ ಆದರೂ ಕೂಡ ಅವ್ರು ಬದುಕಲಿಲ್ಲ. ಅದೇ ಏನಿಲ್ಲ, ಎಲ್ಲ ಏನು ಮಾಡೋದು, ಅದು ಅವರ 6ನೇ ಪೀಳಿಗೆಯಲ್ಲಿ ಇತ್ತು ಅಥವಾ ಅವರ ಹವ್ಯಾಸ. ಆಮೇಲೆ ಅವರು ಸ್ವಲ್ಪ ಗುಂಡಾಗ್ತಿದ್ರೇನಪ್ಪ, ಮೋಸ್ಟ್ಲಿ ದಿನಕ್ಕೊಂದು 5-6 ಸಿಗರೇಟ್ ಸೇರ್ತಿದ್ರೆ ಮೋಸ್ಟ್ಲಿ ಇರಬೇಕು. ಇಲ್ಲ, ಕೋವಿಡ್ ಬಂದಿರಬೇಕು. ಕರೆಕ್ಟಾಗಿ ಹೇಳಿದ್ರಿ ನೋಡಿ, ಅಷ್ಟೇ ಮುಗೀತು, ಆಯ್ತಲ್ಲ. ಓಕೆ. ಸ್ವಚ್ಛ ನಗರಗಳ ಪಟ್ಟಿ ಬಂದಿದೆ ದೇಶದಲ್ಲಿ. ಮೈಸೂರು 3ನೇ ಸ್ಥಾನ, ಇಂಡೋರ್ಗೆ 1ನೇ ಸ್ಥಾನ. ವೆರಿ ಗುಡ್, ಒಳ್ಳೆಯದು, ಆಯ್ತಲ್ಲ. ಸರಿ, ಪ್ರಶಸ್ತಿ ಎಲ್ಲ ಕೊಟ್ಟಿದ್ದಾರೆ ಇವತ್ತು ದಿಲ್ಲಿನಲ್ಲಿ. ಮೈಸೂರಿನಲ್ಲಿ ಪೌರ ಕಾರ್ಮಿಕರು ಸಿಹಿ ಹಂಚಿ ಸಂಭ್ರಮ ಪಟ್ಟಿದ್ದಾರೆ. ನೀವು ಸಂಭ್ರಮ ಏನೋ ಪಟ್ರಿ, ನಿಮ್ಮೂರಿನ ಚೀಫ್ ಮಿನಿಸ್ಟ್ರು ನಾಳಿದ್ದಲ್ಲಿ ಸಾಧನಾ ಸಮಾವೇಶ, ನೀವು ಮೈಸೂರು ಸಿಟಿ ಕ್ಲೀನಾಗಿ ಇಟ್ಟಿದ್ದೀರಿ ಅಂತ ನಿಮ್ಗೊಂದು ಸಣ್ಣ ಬೋನಸ್ಸು ಕೊಡಲ್ಲಪ್ಪ. ಅಪ್ರಿಷಿಯೇಟ್ ಮಾಡಬೇಕಲ್ಲ. ಜಿಪುಣರು ರಾಜಕಾರಣಿ. ಸಿದ್ದರಾಮಯ್ಯನು ಜಿಪುಣ ಏನಪ್ಪ, ಮೋಸ್ಟ್ಲಿ ಅವರು ಜಿಪುಣರೇ ಇರಬೇಕು. ಇಲ್ಲ ಅಂದರೆ ಕೊಡಲಿ. ಆರ್ ಯು ಜಿಪುಣರ ನೀವು ಅಲ್ವಾ? ಅಲ್ಲ ಅಂದರೆ ನೋಡೋಣ ನಾಳೆ ನಾಳಿದ್ರಲ್ಲಿ. ಎಸ್. ಇರಾನ್ ಮೇಲಿನ ವಾರ್ ಬಳಿಕ ಇದೀಗ ಇಸ್ರೇಲ್ ಸಿರಿಯಾ ವಿರುದ್ಧ ಸಮರ ಸಾರಿದೆ. ಗಾಜಾ, ಲೆಬನಾನ್ ಮೇಲೆ ನಡೆಸ್ತಾ ಇರೋ ದಾಳಿಯಂತೆಯೇ ಡಮಾಸ್ಕಸ್ ಮೇಲೆಯೂ ಕೂಡ ದಾಳಿಯನ್ನು ನಡೆಸಿದೆ. ಸಿರಿಯಾ ಸರ್ಕಾರಿ ದೂರದರ್ಶನದಲ್ಲಿ ನೇರ ಪ್ರಸಾರ ನಡೆಯುತ್ತಾ ಇರುವಂತಹ ವೇಳೆಯಲ್ಲೇ ಬ್ಲಾಸ್ಟ್ ಆಗಿದೆ. ನಿರೂಪಕಿ ಭಯದಿಂದ ಅಲ್ಲಿಂದ ಎದ್ದು ಓಡಿದ್ದಾರೆ. ಇನ್ನು ಇರಾಕ್ನ ಅಲ್ ಕುಟ್ ನಗರದ ಹೈಪರ್ ಮಾರ್ಕೆಟ್ನಲ್ಲಿ ಭಾರೀ ಅಗ್ನಿ ದುರಂತ ಸಂಭವಿಸಿ 60ಕ್ಕೂ ಹೆಚ್ಚು ಮಂದಿ ಮೃತಪಟ್ಟಿದ್ದಾರೆ. ಮಿಸೈಲ್ ಅಟ್ಯಾಕ್. ಆಲ್ ರೈಟ್.